ಅದೇನ್ರಿ ಕಿಸ್ ಅದೇನ್ರಿ ಅದೇ ಒಂದು ತಗೊಳ್ಳೋಣ. ಏನು ತಾಸಲ್ಲಿ ಹೋಗಮ್ಮ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಸರ್. ಟರ್ಕಿಶ್ ಪೋಚ್ಡ್ ಎಗ್ 300 ಅನ್ಸುತ್ತೆ ಇದಕ್ಕೆ. ನೋಡೋಣ ಯಾರು ಹೈಯೆಸ್ಟ್ ಪಾಯಿಂಟ್ಸ್ ತಗೊಂಡು ಹೋಗ್ತಾರೆ ಅಂತ. ನೀವೇ ವಿನ್ ಆಗಿಪ್ಪ, ಪರವಾಗಿಲ್ಲ. Okay, let's go. Guys, so good morning. Hi. Good morning. Hi guys. Welcome guys to my new vlog guys. Guys, so ಇವತ್ತಿನ vlog ಅಲ್ಲಿ guys ನಾನು ಏನಪ್ಪ ಇದು ಸರ್ಪ್ರೈಸು ಅಂತ ಅನ್ಕೋತಿರ್ತೀರ ನೀವು. ಆ ಹಿಂದೆಗಳು ನೋಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೇಚರ್ ಗೀಚರ್ ಎಲ್ಲ ಬೆಳಗ್ಗೆ ಎದ್ಬಿಟ್ಟು ಅವನೇ ಅನ್ಸುತ್ತೆ ಈ ನನ್ನ ಮಗ. ನೀವು ಅನ್ಕೊಳಕ್ ಮುಂಚೆ ಹೌದು ಬೆಳಗ್ಗೆ ಎದ್ದಿದ್ದೀನಿ. ಟೈಮ್ 7 ಗಂಟೆ. ಏನು ಸಮಾಚಾರ? ಒಬ್ಬ ಹುಡುಗ 2 ವಿಷಯಕ್ಕೆ ಬೆಳಗ್ಗೆ ಎದ್ಲಬಹುದು ಅನ್ಸುತ್ತೆ. ಅಂದರೆ ಸ್ಯಾಮ್ಸಂಗ್ ಇದೆ, ಒಂದು ಏನಾದ್ರು ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ರೆ, ಇನ್ನೊಂದು ಅವ್ರ ಹುಡುಗಿಗೋಸ್ಕರ ಅಂತ ಅನ್ಕೊಳ್ಳಿ. ಸೊ ನಮ್ಮ ಹುಡುಗಿ ಬರ್ತಾ ಇದ್ದಾರೆ. ಸೊ ನಾನು ಇನ್ನೊಂದು 3 days ಇರಲ್ಲ. ಐ ಆಮ್ ಹೆಡಿಂಗ್ ಟು ಮಂಗಳೂರು. ಮ್ಯಾಂಗ್ಳೂರ್ ಒಂದು ಓಪನಿಂಗ್ ಇದೆ, ಅಲ್ಲಿಗೆ ಹೋಗೋದಿದೆ ಒಂದು ಫ್ರೆಂಡ್ದು. ಸೊ ನೀವು ಅವ್ರಿಗೆ 3 ದಿನ ಇರಲ್ಲ ಅಂತ ಅವರು ಅಲ್ಲಿಂದನೇ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು. ವಿ ಮೇಡ್ ಅ ಪ್ಲ್ಯಾನ್, ಬನ್ನಿ ಅಂತ. ಸೊ ಅವ್ರು ಬರ್ತಿದ್ದಾರೆ ಈಗ ಬೆಳಗ್ಗೆನೇ ಎದ್ದು. ಪಾಪ ಎಷ್ಟೊತ್ತಿದ್ದಾರೆ ಗೊತ್ತಿಲ್ಲ, ಬಟ್ ಬರ್ತಾರೆ. ನಾನು ಅದಕ್ಕೆ ಅವರು ಫೋನ್ ಮಾಡಿದ್ರು ಅರ್ಧ ಗಂಟೆಯಲ್ಲಿ ನಾನು ಬರ್ತಾ ಇದ್ದೀನಿ ಅಂತ. ನಾನು ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅನಿಸ್ತು ಪಾಪ ಅವ್ರು ಬೆಳಗ್ಗೆನೇ ಎದ್ದು ಬರ್ತಾ ಇದ್ದಾರೆ. ಅವ್ರು ಬಂದಾಗ ನಾನು ರೆಡಿಯಾಗಿ ಹಿಂಗೆ ನಿಂತಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ನಾನು ಬೆಡ್ ಮೇಲೆ ಬಿದ್ದಿದ್ರೆ ಪಾಪ ಅವ್ರಿಗೆ ಬೇಜಾರಾಗುತ್ತೆ ಅಂತೇಳಿ ಎದ್ದು ರೆಡಿಯಾಗಿ ನಿಂತಿದ್ದೀನಿ. ಬರಲಿ, ಬಂದ ತಕ್ಷಣ ಟೇಕರ್ ಔಟ್ ಕೆಲಸ ಮಾಡೋಣ, ಪ್ರ್ಯಾಂಕ್ ಮಾಡೋಣ. ಅವ್ರು ಬಂದಿದ ತಕ್ಷಣ ನನಗೆ ಬೆಡ್ ಮೇಲೆ ಅಂತ ಹಿಂಗೆ ಬಿತ್ತಿರ್ತೀನಿ. ಅವ್ರ ರಿಯಾಕ್ಷನ್ ನೋಡಿ. ಏಕಿನ ಇಲ್ಲಿ ಇಟ್ಟಿರ್ತೀನಿ, ಮತ್ತೆ ಬೆಡ್ ಮೇಲೆ ಹೋಗಿ ಬಿದ್ದುಬಿಡೋಣ. ಅವ್ರು ಕಾಲ್ ಮಾಡೋದು ಎತ್ತದು ಬೇಡ, ಇದೇ ಪ್ಲ್ಯಾನು. ಹೋಗಿ ದೆಬ್ಬ ಅಂತ ಬಿದ್ದುಬಿಡೋಣ. ಬಿದ್ದುಬಿಟ್ಟು ಅವ್ರು ಬಂದಿದ್ದ ತಕ್ಷಣ ಗಾಡಿ ಸೌಂಡ್ ಆಗಿದ್ದ ತಕ್ಷಣ ಕ್ಯಾಮ್ರಾ ಇಟ್ಬಿಡ್ತೀನಿ ಎಲ್ಲಾದರೂ. ಅವ್ರು ನಾನು ಎಷ್ಟೇ ಬರ್ತೀನಿ ಅದು ಹೇಳೋದು ಬೇಡ, ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು 10 ನಿಮಿಷದಲ್ಲಿ ನಿಮ್ಮ ಮನೆ ಹತ್ರ ಇರ್ತೀನಿ ಅಂತ ಕಾಲ್ ಮಾಡಿದ್ರು. ನಾನು ನಿದ್ದೆಗೆ ರೆಡಿ ಮಾಡಿದ್ದೀನಿ ಅಂತ. ಎತ್ತಿರ್ತೀರ ತಾನೇ ಅಂತ ಹೇಳ್ತದೆ ಕೇಳಿದ್ರು. ಹಾಂ ಅಂತ ಹೇಳಿದ್ದೀನಿ. ಬರಲಿ, ಅದು ಅಲ್ಲದೆ ಗ್ಯಾಪಲ್ಲಿ ಕೀ ಕೆಳಗೆ ಹಿಡಿದ್ದೇನೆ ಅಂತ ಹೇಳ್ಬಿಟ್ಟಿದ್ದೀನಿ. ಬರಲಿ ನೋಡೋಣ. Hello? Come on, book. Hello, come on. ಇಲ್ಲಿ ಆಚೆ ಹೋಗಿ. ಯಾರಿಲ್ವಾ ಅವರಲ್ಲಿ? ಇಲ್ಲ. Ba. I saw you holding phone. I saw you holding phone. ಇವ್ ನನ್ನ ಮಗ ಎದ್ದೇ ಇಲ್ಲ ಅಂತ ಅನ್ಕೊಂಡ್ರ? ಎದ್ದಿಲ್ಲ ಪಾಪ, ಹುಷಾರಿಲ್ಲ. ರೇ ಎರಡೆರಡು ಫೋನ್. ಫೋನ್ ಯಾಕೆ ಹಿಂಗೆ ಇಟ್ಕೊಂಡ್ಬಂದ್ರೆ ಸರಿ, ನನಗೆ ಕಾಲ್ ಮಾಡಿದ್ಮೇಲೆ ಇಲ್ಲ 3 ಫೋನ್. ನಿಜ ಹೇಳಿ, ಏನಾಯ್ತು? ಏನು ಅನಿಸ್ತು ನಿಮಗೆ? ಮಲಗಿದ್ರೆ ನಾನು ಕಾಲ್ ಮಾಡಿದಾಗ ಒಂದ್ಸರಿ ಸರಿಯಾಗಿ ಮಾತಾಡಿದ್ರು, ಮತ್ತೆ ನಿದ್ದೆ ವಾಯ್ಸಲ್ಲಿ ಮಾತಾಡಿದ್ರಲ್ಲ. ಸರಿ ಮಲಗಿರ್ಬೋದು ಪಾಪ, ಹುಷಾರಿಲ್ವಲ್ಲ. ನೋಡಿ ಗೈಸ್, ಪಾಪ ಬೆಳಗ್ಗೆನೆ ಎದ್ದು ನಾನು ಕೇರಳ ತಂದಿದ್ದು ಔಟ್ಫಿಟ್ ಹಾಕ್ಕೊಂಡು ಸರ್ಪ್ರೈಸ್ ಮಾಡಕ್ಕೆ ಬಂದಿದ್ದೀರಾ. ಅದು ಹಳ್ಳಿ ಹುಡುಗಿ ಥರ ಇದ್ದೆ ಇಷ್ಟ ಕೊಟ್ಟಿರೋ ಬಟ್ಟೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಬನ್ನಿ ಗೈಸ್, ಈಗ ಆಚೆ ಕರ್ಕೊಂಡು ಹೋಗೋಣ. ಸ್ವಲ್ಪ ಎದ್ದಿದ್ದೀರಲ್ಲ, ಮತ್ತೆ ಇನ್ನೊಂದು 1 hour ಆಗುತ್ತೆ ಇಲ್ಲಿ ಅಂದ್ಕೊಂಡೆ. ಏನಿದು? ಗುಡ್ ಮಾರ್ನಿಂಗ್ ಕ್ಯೂಟಿ. ಯಾವಾಗ ಮಾಡಿದ್ದು? ನೆನ್ನೆ 3 ಗಂಟೆಗೆ.
3 ಗಂಟೆಗೆ ನಾವು ಡಿಸೈಡ್ ಮಾಡೋಷ್ಟೊತ್ತಿಗೆ 2 ಗಂಟೆ ಆಗಿತ್ತಲ್ಲ, ಮಾಡೋಕ್ಕೆ ಕೆಲಸ ಇರಲಿಲ್ಲ. ಅದಾದ್ಮೇಲೆ ಫೋಟೋ ನೋಡಿ ಗೈಸ್, ಫೋಟೋ ಮತ್ತು ಕಾರ್ಡು. ಇದು ಮೇಲೆ ನಾನೇ ಡ್ರಾ ನಿಮ್ಮ ಥರ ಮಾಡಿದ್ದೀನಿ. ಐಲಾಶಸ್, ಐಬ್ರೋಸ್, ನಿಮ್ದು ಇದೆಲ್ಲ ನೋಡಿ ಮೇಲೆ. ಇವಾಗಲೂ ಹಂಗೆ ಎತ್ತಿರ್ತೀರಲ್ಲ, ತೋರಿಸಿ. ಇದು ನೀವಾ ಕಾಮು? ಕಾಮನ್ ಅಲ್ಲ, ನಿಮ್ಮದು ಫೀಚರ್ಸ್ ಇದು. ಐಲಾಶಸ್ ಈ ಥರ ಎಲ್ಲ ಇದೆ, ಮತ್ತು ಸ್ಟ್ರಾಬೆರಿ ನೋಸ್, ಮತ್ತು ಐಬ್ರೋಸ್ ಹಿಂಗೆ ಇಟ್ಕೊಳ್ಳೋದು, ಮತ್ತು ಇದು ಇಲ್ಲಿದೆಯಲ್ಲ ಇದು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಮಾಡಿರೋದು ಇದು. 3 AM ಇಷ್ಟು ವೇಸ್ಟ್ ಇತ್ತ ನಿಮ್ಮ ಹತ್ರ ಅಂತ? ಇಷ್ಟು ಎಕ್ಸ್ಟ್ರಾ ಲಿಪ್ಸ್ಟಿಕ್ ಇತ್ತ ನಿಮ್ಮ ಹತ್ರ? ಡ್ರಾಮಾ ನೋಡಿ ಗೈಸ್, ಒಂದು ಮನುಷ್ಯ ಫ್ರೀ ಇದ್ರೆ ಏನೇನು ಮಾಡಬಹುದು. 3 ಗಂಟೆಗೆ ನಿದ್ದೆ ಮಾಡೋ ಟೈಮಲ್ಲಿ ನಿಮಗೋಸ್ಕರ ಮಾಡಿದ್ರೆ ಫ್ರೀ ಅಂತೆ. ಜೋಕ್ ಜೋಕ್. ಎಫರ್ಟ್ಸ್ ಹಾಕಿದ್ರೆ My love, your lashes look like dancing peacock. Your eyes like happy little fishes. Your lips like rose candy. But I don't love you for any of this. I love you for your kind heart. Heart adu. Heart spelling. ಇನ್ನು 3 ಗಂಟೆ Hearts is on H-E-A-R, heart. ಮಿಸ್ ಆಗಿದೆ. Miss ಆಗಿದೆ. Heart. Your gentle soul and the way you make the world lighter. ಬ್ರೈಟರ್ ಅದು ಬೀನಾ ಬ್ರೈಟರ್. ನಿಮ್ಮ ಪ್ರೀತಿಯ ಗುಪ್ತ. ಓಕೆ, ಸಾರಿ. ಇಲ್ಲಿ ನೋಡಿ, ಫಸ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ರಾಂಗ್ ಇದೆ. ಮಿಸ್ಟೇಕ್ ಅಲ್ಲಪ್ಪ, ಒಂದು ಲೆಟರ್ ಮಿಸ್ ಆಗಿದೆ. ಹಾರ್ಟ್ ಮತ್ತೆ ಬ್ರೈಟ್ ಇದೆರಡು ಕಲ್ತ್ಕೊಂಡು ತೊಗೊಂಬನ್ನಿ ನನ್ನ ಹತ್ರ ಇದನ್ನು. ಥ್ಯಾಂಕ್ ಯು. ಎಷ್ಟು ಕೊಬ್ಬು. ಬನ್ನಿ ಆಚೆ ಹೋಗೋಣ. ಹೇಳಿದ್ವಾ ಗೈಸ್, ಪಾಪ ನಾನು ಯಾರಿಗೆ ಎದ್ದಿರಲಿಲ್ಲ ಅಂದಿದ್ರೆ ಮುಖಾನ ಅಂತ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಒಂದು 1000 ಸರಿ ಟಾಂಟು ಮಾಡಿರೋರು. ಬನ್ನಿರಿ ಅಂದರೆ ನೀವು ಫಸ್ಟ್ ಎದ್ದಳ್ರಿ ಅಂತೆಲ್ಲ. ಐಶು ಹೇಳಿದ್ಲು, ನೀನು ತಗೊಂಡೋಗಿ ಕೊಟ್ರೆ ಒಂದೊಂದು ಕಡೆ ಇನ್ನೊಂದು ಕಡೆ ಇರುತ್ತೆ ಗ್ಯಾರಂಟಿ ಅಂತ. ಇಲ್ಲ, ಎತ್ತಿಡ್ತಾ ಇದೀನಿ ರೀ, ಇರ್ರಿ. ಅದಕ್ಕೆ ಹೇಳಿದೆ, ಅದಕ್ಕೆ ಎತ್ತಿಟ್ಬಿಟ್ರಿ. ಎತ್ತಿಡಕ್ಕೆ ಎತ್ಕೊಂಡಿದ್ದು ಬೆಡ್ಡಿಂದ. ನಾನು ತಂದಿದ್ದ ಬಟ್ಟೆಲಿ ಪ್ರಿನ್ಸಸ್ ವಾಕ್ ನೋಡಿ. ಓಹ್ ನಾನೇ ಯೋಚನೆ ಮಾಡ್ತೀನಿ, ನನ್ನ ಟೇಸ್ಟ್ ಇಷ್ಟು ಕೆಡ್ದಾಗಿದೆ ಬಟ್ಟೆಯಲ್ಲಿ ಅಂತ. ನಾನು ಅದೇ ಇವ್ರಿಗೆ ಯಾವಾಗಲೂ ಹೇಳ್ತೀನಿ, ನಿಮ್ಮದು ಹುಡುಗರ ಬಟ್ಟೆಯಲ್ಲಿ ಮಾತ್ರ ಟೇಸ್ಟ್ ಚೆನ್ನಾಗಿರೋದು, ಹುಡುಗಿರ ಬಟ್ಟೆಯಲ್ಲಿ ಮಾತ್ರ ಪ್ಲೀಸ್. ನಾನು 5 ನಿಮಿಷದಲ್ಲಿ ಮುಗಿಸ್ದಾಗೆ ಅಂದ್ಕೊಂಡೆ ನನ್ನ ಟೇಸ್ಟ್ ತುಂಬ ಖರಾಬಾಗಿದೆ ಅಂತ. ಅಂದರೆ ಇದು ಒಂದೇ ಅನ್ಸುತ್ತೆ, ಇದೊಂದೇ. ಇದು ಏನು ಗೊತ್ತಾ, ಒಂದು 7-8 ಇಯರ್ಸ್ ಬ್ಯಾಕ್ ಟ್ರೆಂಡಲ್ಲಿ ಇದ್ದಿದ್ದನ್ನ ಈಗ ತಂದಿದ್ದೀರ. ಹೌದಾ? ಸ್ವಲ್ಪ ನೋಡಿ, ಹುಡುಗಿರ ಬಟ್ಟೆಯಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಸ್ವಲ್ಪ ಇದೊಂದು ಮಾತ್ರ ಆಡ್ ಆಗಿತ್ತು ಅಷ್ಟೇ ಅಲ್ಲ? ಇನ್ನೊಂದು ಹಾಕೊಂಡು ತೋರಿಸ್ತೀನಿ, ಅದಾದ್ಮೇಲೆ ಡಿಸೈಡ್ ಮಾಡಿ. ಬ್ಲ್ಯಾಕ್ ಕಲರ್ ಹೆಂಗಿತ್ತು? ಇನ್ನೂ ಆಡ ಹಾಕಿಲ್ಲ ನನಗೆ. ಫಸ್ಟು ಅಂದರೆ ಟೈಮ್ ಕೊಟ್ಟು ಶಾಪಿಂಗ್ ಇಲ್ಲ, ಟೈಮ್ ಕೊಟ್ಟು ಶಾಪಿಂಗ್ ಮಾಡ್ಬೇಕು ಗುಪ್ತಾ. ನಾನು ಇನ್ನು ಪಟ್ಟ ಅಂತ ಮುಗಿಸ್ತೀನಿ. ನೋಡಿದ್ದೀನಿ ನಾನು. ನಿಮ್ಮ ಅಮ್ಮದೆಲ್ಲ ಕರೆಕ್ಟಾಗಿದೆಯಾ? ಇನ್ನೂ ಹಾಕಿ ನೋಡಿಲ್ಲ ಅನ್ಸುತ್ತೆ, ಬಟ್ ನಮ್ಮ ಅಮ್ಮ ಚೆನ್ನಾಗಿದೆ. ನಿಮ್ಮೊಬ್ಬರದ್ದೇ ಹಾಳಾಯಿತು ಅಂತೀರ? ಎಲ್ಲ ಅವ್ರದವ್ರು ಹಂಗೆ ಅನ್ಕೊಂಡಿರ್ತಾರೆ ಅನ್ಸುತ್ತೆ. ಬಟ್ ಇವರು ಜೈಪುರಿಂದ ತಂದಿದ್ರು. ಅದು ಇನ್ನೂ ಖರಾಬಾಗಿತ್ತು ಅಂತೀರಾ? ಎಫರ್ಟ್ಸ್ ಹಾಕಿ ತೊಗೊಂಬಂದ್ರೆ ರೆಸ್ಪೆಕ್ಟ್ ಮಾಡೋದು ಕಲೀರಿ. ನಾನು ರೆಸ್ಪೆಕ್ಟ್ ಮಾಡಿರೋದಕ್ಕೆ ಹಾಕೊಂಡು ಬಂದಿದ್ದೀನಿ ನೋಡಿ, ನಿಮ್ಮನ್ನು ಮೀಟ್ ಆಗೋದಕ್ಕೆ ಹಾಕೊಂಡು ಬಂದಿದ್ದೀನಿ. ಏನಂದ್ರಿ ನೀವೀಗ? ಬ್ಯಾಡ್ ಕಮೆಂಟ್ ಹಾಕಿ ಗೈಸ್, ಇವ್ರಿಗೆ ಬ್ಯಾಡ್. ಬನ್ನಿ ಗೈಸ್, ಈಗ ಆಚೆ ಕರ್ಕೊಂಡು ಹೋಗೋಣ. ನಾನು ಆ ಕಡೆ ಬರಬೇಕು ಅನ್ಸುತ್ತೆ. ಓ ಕರೆಕ್ಟ್. ಗೈಸ್ ಟೈಮ್ ಒಂದು 7:44. ನಮ್ಮ ಹತ್ರ ಬರೀ ಲಿಮಿಟೆಡ್ ಟೈಮ್ ಇರೋದು. ಕರೆಕ್ಟಾಗಿ 10:00 ನೇಹ ಇಲ್ಲಿಂದ ಹೊರಡಬೇಕು, ಯಾಕಂದರೆ ಅವ್ರ ಫ್ಯಾಮಿಲಿ ಜೊತೆ ಆಚೆ ಹೊರಟಿದ್ದಾರೆ. ನಾನು ಆಚೆ ಹೊರಡ್ತಾ ಇದ್ದೀನಲ್ಲ, ಪ್ಯಾಕಿಂಗ್ ಎಲ್ಲ ಮಾಡ್ಕೊಡೋದು ನಂದು. ಬಟ್ ಪಾಪ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ನೀವು ಬಂದಿದ್ದೀರಲ್ಲ ಈ ಥರ. ಬನ್ನಿ, ಬಟ್ ನಾನು ಸರ್ಪ್ರೈಸ್ ಕೊಟ್ಟಿದ್ದೀನಿ, ಇವರು ಹೇಳ್ಬಿಟ್ಟು ಬಂದು. ಅಲ್ಲ, ನಾನು ನಿಮ್ಗೆ ಆ ಥರ ಬರ್ಬೋದು, ಬಟ್ ನಿಮ್ಮ ಸ್ಕೆಡ್ಯೂಲ್ ಹೆಂಗಿರುತ್ತೋ ಗೊತ್ತಾಗಲ್ಲ. ಅದೇ ಬಿಸಿ ಪೀಪಲ್ ಎಲ್ಲ ಹಂಗೆ ಇರುತ್ತೆ ಸ್ವಲ್ಪ. ನಂದು ನೀವು ನಮ್ಮ ಅಮ್ಮ ಹತ್ರ, ಐಶು ಹತ್ರ ಎಲ್ಲ ಕೇಳ್ಬಿಟ್ಟು ಬರ್ತೀರಾ? ನೀವು ಕೇಳಿ, ಯಾಕೆ ನಮ್ಮ ಮನೆಯವ್ರು ಇರಲ್ವಾ? ಅವ್ರಿಗೇನು ಗೊತ್ತೇ ಇರಲ್ಲ. ಹಂಗೆ ಕರೆಕ್ಟ್. ಬನ್ನಿ, ನಿಮಗೆ ಗೊತ್ತಿರಲ್ಲ ನೀವು ಎಲ್ಲಿ ಹೋಗ್ತೀರಾ ಅಂತ. ಬೆಳಗ್ಗೆ ಎದ್ದು ಡಿಸೈಡ್ ಮಾಡುತ್ತೀನಿ. ಈಗ ಬ್ರೇಕ್ಫಾಸ್ಟ್ಗೆ ಹೋಗೋಣ ಫಸ್ಟು. ನೀವ್ರು ಬ್ರೇಕ್ಫಾಸ್ಟ್ ಮಾಡಿ. ನಾನೇನು ಮಾಡಲ್ಲ, ಯಾಕಂದರೆ ನಂಗೆ ಹುಷಾರಿಲ್ಲ, ಒಂಥರ ಉಡಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿ ಎಳ್ನೀರು ಕುಡಿಸಿ ಆಮೇಲೆ ಅವ್ರನ್ನ ಕಳ್ಸೋಣ. ಬನ್ನಿ. ಏನೋ ಕಣ್ಣು ಓಪನ್ ಹೇಗೆ ಮಾಡಿದ್ರಿ ಅಂತ. ಕಣ್ಣು ಓಪನ್ ಹೇಗೆ ಮಾಡಿದ್ರಿ ಅಂದರೆ ನಮ್ಮ ಹುಡುಗಿ ಬರ್ತಿದ್ದಾರೆ ಅಂತ ಓಪನ್ ಮಾಡಿಬಿಟ್ಟೆ.
ಅದೇ ಜಿಮ್ ಅಂದ್ರೆ ಓಪನ್ ಆಗಲ್ಲ ಕಣ್ಣಿದ್ದು, ಏನ್ ಮಾಡೋಣ ಹಾಳಾದ್ದು. ಜಿಮ್ ಆದ್ರೆ ಬಡ್ಡಿ ಮಗ 50 ಫೋನ್ ಮಾಡ್ರಿ ಎತ್ತಲ್ಲ ಅಂತ ಅನ್ಕೋತಾ ಇದ್ದೀರಾ. ಎದ್ದು ಫ್ರೆಶ್ ಆಗಿ ಮಾತಾಡ್ತಿದ್ದೀರಾ ಅಂತ ಬಂದು ಏನ್ ಮಾಡಿದಾರೆ ಗೊತ್ತಿಲ್ಲ. ನೀವು ಬಂದ್ರಂತ ಮಾತ್ರ ಎದ್ಬಿಟ್ರೆ ಬೇರೆ ಇಲ್ಲ ಬ್ರೋ, ಇವ್ರು ನಿನ್ನೆ ರಾತ್ರಿ ಹೇಳಿದ್ರು ಈ ತರ ಬನ್ನಿ ಅಂತ, ಅದಕ್ಕೆ ಬಂದೆ. ಫೋನ್ ಮಾಡಿ ಏನ್ ಮಾಡೋದು ಬ್ರೋ ನಿಮ್ ಜೊತೆ ಈಗ 3 ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕು, ಗರ್ಲ್ ಫ್ರೆಂಡ್ ಜೊತೆ ಸ್ಪೆಂಡ್ ಮಾಡೋದು ಬೇಡವಾ? ಎರಡು ಬ್ಯಾಲೆನ್ಸ್ ಮಾಡ್ಬೇಕು ಬ್ರೋ ಲೈಫ್ ಅಲ್ಲಿ. ಇನ್ನು ನಾನ್ ನಿಮ್ಗೆ ಕಾಲ್ ಮಾಡಲ್ಲ, ನೇಹಾ ಜಿಮ್ಗೆ ಬರ್ಸಿ. ನಿಮ್ಗೆ ಹೇಳಿದ್ರೆ ನಿಮ್ಗೆ ಕಾಲ್ ಮಾಡ್ತೇನೆ. ಸರಿ ಓಕೆ, ಬೇಗ ಬನ್ನಿ ಬ್ರೋ, ಬಾಯ್. ಇಲ್ಲಿ ಮನೆ ಬರೋದಾ? ಮನೆಯಿಂದಾನೇ ಹೋಗೋದು, ಇಲ್ಲಿಂದ ಹತ್ರ. ಸೊ ನಮ್ಮ ಟ್ರೈನರು ಮನೆಗೆ ಬರಬೇಕಿತ್ತು, ನಮ್ಮ ಶ್ರವಣ್ ಬ್ರೋ. ಅವರು ಅಣ್ಣ ಅವರು ಇನ್ನೂ ಮಲ್ಕೊಂಡಿದ್ದಾರೆ ಪಾಪ. ದಿನ ಜಿಮ್ಮಿಗೆ ಫೋನ್ ಮಾಡಿ ಎಬ್ಬರಿಸ್ತಾರೆ, ನಾನು ಎದ್ದೇಳೋದು ತುಂಬ ಲೇಟು. ಇವತ್ತು ಬೇಗ ಎದ್ದಿರೋದಕ್ಕೆ ಶಾಕ್ ಆಗಿಬಿಟ್ಟಿದ್ದಾರೆ. ಏನ್ರಿ ಮಾಯ ಮಾಡಿದ್ದೀರಾ ನನಗೆ? ಏನ್ರಿ ಜಾದೂ ಮಾಡಿದ್ದೀರಾ ಹೇಳ್ರಿ? ಬನ್ನಿ ಗೈಸ್ ಹೋಗೋಣ ಗೈಸ್. ಆಮೇಲೆ ನಾನು ನೇಹಾ ಅವರು ರೇಗ್ಸೋದು ಒಬ್ರಿಗೊಬ್ರು, ಅದು ವ್ಲಾಗಲ್ಲಿ ಮಾತ್ರ ಅಲ್ಲ, ವ್ಲಾಗ್ ಹಿಂದೆನೂ ನಾವು ಇರೋದೇ ಹಂಗೆ. ನಮ್ಮ ಲವ್ ಲ್ಯಾಂಗ್ವೇಜ್ ಅದು, ಒಬ್ರಿಗೊಬ್ರು ರೋಸ್ಟ್ ಮಾಡೋದು. ಸೊ ಇಲ್ವಾ? ನಾನು ಸ್ವಲ್ಪ ಹರ್ಟ್ ಆಗುತ್ತೆ ನಿಮಗೆ. ನನಗೂ ಅಷ್ಟೇ ತುಂಬ ಹರ್ಟ್ ಆಯ್ತು ಗೈಸ್ ಮೊನ್ನೆ ಇವ್ರು ನನಗೆ ರೋಸ್ಟ್ ಮಾಡಿದ್ದು. ನನಗೇನೆ ಇಲ್ಲ ಗೈಸ್. ಸೊ ದಟ್ ಈಸ್ ಅವರ್ ಲವ್ ಲ್ಯಾಂಗ್ವೇಜ್. ಸೊ ಯಾರು ಅದನ್ನ ರಾಂಗ್ ಆಗಿ ತಗೋಬೇಡಿ. ಆ್ಯಂಡ್ ವಿ ಆರ್ ಫನ್ ಆ್ಯಂಡ್ ವಿ ವಾಂಟ್ ಟು ಬಿ ವಾಟ್ ವಿ ಆರ್. ನಾವು ಸುಮ್ಮನೆ ವ್ಲಾಗ್ಗೋಸ್ಕರ ನಾಟಕ ಮಾಡೋದು ನಂಗೆ ಇಷ್ಟ ಇಲ್ಲ, ಅವ್ರಿಗೂ ಇಷ್ಟ ಇಲ್ಲ. ವ್ಲಾಗ್ಗೋಸ್ಕರ ಅಂತೆಲ್ಲ ಡ್ರೌ ಮಾಡೋದು ನಂಗೆ ಇಷ್ಟ ಇಲ್ಲ. ವಿ ಜೆನ್ಯೂನ್ಲಿ ವಾಂಟ್ ಟು ಬಿ ರೋಸ್ಟಿಂಗ್ ಮೋಡ್. ಯಾವಾಗಲೂ ಆನ್ ಇದ್ದಾಗ ಆನ್ ಇರುತ್ತೆ, ಆನ್ ಇಲ್ಲ ಅಂದ್ರೆ ಆನ್ ಇಲ್ಲ. ಬಟ್ ವಿ ವಿಲ್ ಬಿ ಅಸ್ ಅಲ್ವಾ? ನಾವು ಹೆಂಗಿದೀವಿ ಹೆಂಗಿರ್ತೀವಿ. ಸೊ ಪ್ಲೀಸ್ ಟೇಕ್ ಇಟ್ ಲೈಕ್ ದ್ಯಾಟ್, ನೆವರ್ ಟೇಕ್ ಇಟ್ ರಾಂಗ್. ನಾವು ಒಬ್ರಿಗೊಬ್ರು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಹಂಗೆ ಅಂತೆಲ್ಲ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ವಿಲ್ ಮೇಕ್ ಶೋರ್ ದಟ್ ವಿ ವಿಲ್ ನೆವರ್ ಡೂ ದಟ್ ಟು ಈಚ್ ಅದರ್. ಒಬ್ರಿಗೊಬ್ರನ್ನ ಚೆನ್ನಾಗಿ ಟ್ರೀಟ್ ಮಾಡದಿರೋ ಥರ ಅಲ್ವಾ? ಬನ್ನಿ ಈಗ ತಿನ್ನಕ್ಕೆ ಬಂದಿರೋ ನೇಹಾ ಅವ್ರನ್ನ ತಿನ್ನಕ್ಕೆ. ನಂದು 1 ಪಾಯಿಂಟ್ ಅಪ್ಪ, ನಂದು ಇವತ್ತಿನ ರೋಸ್ಟಿಂಗ್ 1 ಪಾಯಿಂಟ್ ಆಯ್ತಾ? ನೋಡೋಣ ಯಾರು ಹೈಯೆಸ್ಟ್ ಪಾಯಿಂಟ್ಸ್ ತಗೊಂಡು ಹೋಗ್ತಾರೆ ಅಂತ. ನೀವೇ ವಿನ್ ಆಗಿಪ್ಪ, ಪರವಾಗಿಲ್ಲ. ಅದಕ್ಕೆ ಆಗಲ್ವಾ? ಇಲ್ಲ ಪರವಾಗಿಲ್ಲ. ಗೆಲ್ಲಕ್ಕೆ ರೋಸ್ಟಿಂಗ್ ಅಲ್ಲ ಹಿಂಗೆ ಹೇಳಿ, ಅಲ್ಲ ನೀವೇ ವಿನ್ ಆಗಿ ಅನ್ನೋ ಬದಲು ನನಗ್ ನಿಮ್ಮಿಂದ ಗೆಲ್ಲಕ್ ಆಗಲ್ಲಪ್ಪ, ನೀವೇ ಸೂಪರ್ ಅಂತೇಳಿ ನೋಡೋಣ. ಗೆಲ್ಲಿ ಮತ್ತೆ. ಬಟ್ ಪಾಪ ನಿಮ್ ಚಾನಲ್, ನಿಮ್ ಸಬ್ಸ್ಕ್ರೈಬರ್ಸ್, ನಿಮ್ ಚಾನಲ್ ಒಂದು ಬರೋದಿದ್ಯಾ? ಇಲ್ಲಪ್ಪ ನಮ್ದು ಅದೆಲ್ಲ ಇಲ್ಲ. ನೀವು ಗೆಲ್ಲದೇ ಇಲ್ಲ ಹಂಗಂದ್ರೆ? ಅಲ್ಲ, ಅದು ಆಫ್ ಕ್ಯಾಮ್ರಾ ಒಂದ್ ಸ್ವಲ್ಪ ರೋಸ್ಟಿಂಗ್ ಚೆನ್ನಾಗಿರುತ್ತೆ. ಆನ್ ಕ್ಯಾಮ್ರಾ ಅಂದ್ರೆ ಎಲ್ಲ ಮಾಡೋಣ ಬಿಡಿ. ಬಟ್ ನಿಮ್ಮಷ್ಟು ರೂಡ್ ಆಗಿ ಮಾಡೋದು ಬೇಡ. ರೂಡ್ ಸ್ವಲ್ಪ ಸ್ವೀಟ್ ಆಗಿ ರೋಸ್ಟ್ ಮಾಡೋಣ. ರೂಡ್ ಅಂತ ಗೈಸ್ ನಾನು. ಬನ್ನಿ ಬ್ರೇಕ್ಫಾಸ್ಟ್ಗೆ ಹೋಗೋಣ. ತಿನ್ನಕ್ಕೆ ಬಂದಿರೋ ನೇಹಾ ಅವ್ರನ್ನ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮಲ್ಲಿ ಸನ್ಲೈಟ್ ಬೀಳ್ತಿದೆ ಗೊತ್ತಾ? ಸನ್ ಕಿಸ್ಡ್. ಅದೇನ್ರಿ ಕಿಸ್ ತಗೋತಾ ಇದ್ದೀರಾ? ಸಾರಿ ಅದೇಂಗ್ರಿ ಕಿಸ್ ತಗೋತೀರಾ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಅದೆಲ್ಲ ಹಂಗೆಲ್ಲ ಆಗಲ್ಲ. ಎಲ್ಲಿಂದ ಬಂತ ಎನರ್ಜಿ ನಿಮ್ಗೆ? ಇಷ್ಟು ಎನರ್ಜೆಟಿಕ್ ಆಗಿ ನಾನು ನೋಡಿ ತುಂಬಾ ದಿನ ಆಗಿದೆ. ಬೆಳಗ್ಗೆ ಎದ್ನಲ್ಲ, ಹೋ ವಾವ್, ಹುಡುಗಿ ಅಲ್ಲ, ಕಾರ್. ಅದು ಕಾರ್ ಅದು ಏನ್ಷಿಯಂಟ್, ಸಾರಿ ಆಂಟಿಕ್ ಪೀಸ್ ಕಾರ್, ಆಂಟಿಕ್ ಕಾರ್ ಹೋಯ್ತು. ಬನ್ನಿ ಹೋಗೋಣ. ಗೈಸ್ ಅಲ್ಲಿ ಹೋಗ್ತಾ ಇತ್ತು ನೋಡಿ, ಅದೇ ಕಾರ್ ನೋಡಿದ್ ನಾನೀಗ. ಅವಾಗ್ಲೇ ನೋಡಿದ್ರಲ್ಲ, ಅದೇ ನಂಬರ್ ನೋಡಿ ಅದು. ಅದೇ ಗೈಸ್ NLZ8 ಚೆನ್ನಾಗಿದೆಯಲ್ಲ. ಒಂದು ವಿಡಿಯೋ ಮಾಡ್ಬೇಕಿದ್ರೆ ಚೆನ್ನಾಗಿದೆ, ಕ್ಯೂಟ್ ಇದೆ. ಮುಂದೆ ನಿಲ್ಸಿದ್ರೆ ಮಾತಾಡೋಣ. ವೋಲ್ಕ್ಸ್ ವ್ಯಾಗನ್ ಅನ್ಸುತ್ತೆ. ವೋಲ್ಕ್ಸ್ ವ್ಯಾಗನ್ ಅಂತಾರೆ. ಏನು? ವೋಕ್ಸ್ ವ್ಯಾಗನ್. ಆಕ್ಚುಲಿ ಫೋಕ್ಸ್ ವ್ಯಾಗನ್ ಅನ್ನೋದು, ಅದರ ಪ್ರೊನೌನ್ಸಿಯೇಷನ್ ಫೋಕ್ಸ್ ವ್ಯಾಗನ್. ಆಯ್ತು ಬಿಡ್ರಿ, ಏನೋ ಗೌರ್ಮೆಂಟ್ ಬರುತ್ತೆ ನಮಗೆ ಓದಕ್ಕೆ. ಡಬ್ಲ್ಯೂನಾ ಎಫ್? ಅದು ಡಬ್ಲ್ಯೂನೇ, ಬಟ್ ಪ್ರೊನೌನ್ಸಿಯೇಷನ್ ಫೋಕ್ಸ್ ವ್ಯಾಗನ್. ಫೋಕ್ಸ್ ವ್ಯಾಗನ್ ರಾಂಗ್ ಆಗಿರ್ಬೇಕಲ್ಲ ಗುಪ್ತಾ? ನಿಜಪ್ಪ, ಪಕ್ಕನಾ? ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ಬೇಡಿ, ನಂಬ್ತಾನೆ ನನ್ನ ಮಗ ಅಂತ. ಬನ್ನಿ ಗೈಸ್, ಇವರು ಬೆಲ್ ರೋಡ್ಗೆ ಹೋಗೋಣ. ಅಲ್ಲಿ ಯಾವ್ದೋ ಹೆಲ್ತಿ ಹೋಟೆಲ್ ಇದೆ ಅಂತ ಹೇಳಿ. ಕೆಫೆ ಹೋಟೆಲ್. ಹೋಟೆಲ್ ಅಂದ್ರೆ ಏನ್ ಹೇಳಿ? ಮೇಲ್ ರೂಮ್ಸ್ ಇದೆ, ಕೆಳಗೆ ರೆಸ್ಟೋರೆಂಟ್ ಇದೆ, ಅದನ್ನ ಹೋಟೆಲ್. ಹೆಲ್ತಿ ಕೆಫೆಗೆ ಹೋಗ್ತಾ ಇದೀವಿ. ಬನ್ನಿ ಹೆಲ್ತಿ ಕೆಫೆಗೆ ಹೋಗೋಣ. ನಿಮ್ಗೆ 1 ಪಾಯಿಂಟ್ ಸಿಕ್ಕಿದೆ ಗೊತ್ತಾ ಹೋಟೆಲ್ ವಿಷಯಕ್ಕೆ?
ಸ್ವಲ್ಪ ಉರಿತು ಅದಕ್ಕೆ 1 ಪಾಯಿಂಟ್ ಇಬ್ಬರದು 1 ಈಚ್ ಗೈಸ್. ಹಾಗೆ ನೋಡಿ ಏನದು ಓಕೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ತಿಳ್ಕೊಳ್ಳ. ಎಲ್ಲಿ ವಾಲ್ಕ್ಸ್ವ್ಯಾಗನ್. ನಾನು ಹೇಳಿದ್ದು ವೋಲ್ಕ್ಸ್ ವ್ಯಾಗನ್ ಅಂತಾನೆ ಹೇಳಿದ್ದೆ. ಅಲ್ಲ ನಂಗೆ ಹೇಳಿದ್ರು ನಂಗೆ ಯಾರೋ ಹೇಳಿದ್ರು ಕಾನ್ಫಿಡೆಂಟ್ ಆಗಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅದಕ್ಕೆ ತಾನೇ ಓಪನ್ ಮಾಡಿ ಚೆಕ್ ಮಾಡಿದೆ. ಅದೇ ಮತ್ತೆ ನಾನು ನಂಗೆ ಕೇಳಿದಾಗ ಯಾರೋ ಹೇಳಿದ್ರು. ಅಲ್ಲ ಕೇಳಿದಾಗ ಹ್ಞೂ ಅಂದ್ರಿ ಹಾ ಯಾಕೆಂದ್ರೆ ಹೇಳಿ ಸಿಕ್ಕಾಕೊಂಡ್ರು ಅವರೇ ಪಾಪ. ಕಟ್ಟು ಮಾಡಿ ಯಾರು ಕಟ್ಟು ಮಾಡೋದು ರೇ ಮುಗೀತಾರೆ. 2ನೇ ಸರಿ ಸಿಕ್ಕಾಕೊಂಡ್ರಿ. ರೋಸ್ಟ್ ಆದ್ರ ಇಲ್ವಾ? ಇಲ್ವಾ 2 ಪಾಯಿಂಟ್ಸ್ ಗೈಸ್ ನಿಮಗ. ನಿಮ್ದಿನ್ನು 1 ಅಲ್ಲಿ ಇದ್ದೀರಾ. ಅದು 1 ನಾನೇ ಕೊಟ್ಟಿದ್ದು ತಗೊಳ್ಳಿ ಅಂತ. ನಾವಿಲ್ಲೊಂದು ಕೆಫೆಗೆ ಬಂದಿರೋದು, ಇಲ್ಲಿ ಹೆಲ್ತಿ ಫುಡ್ ಸಿಗುತ್ತೆ ಅಂತ. ಬಟ್ ಇನ್ನೂ ಓಪನ್ ಆಗಿಲ್ಲ, ಅದಕ್ಕೆ ವಾಕ್ ಮಾಡ್ಕೊಂಬರೋಣ ಒಂದು ರೌಂಡ್ ಅಂತ ವಾಕ್ ಮಾಡಕ್ ಹೋಗ್ತಾರೆ. ಬೆಲ್ ರೋಡ್ ಇವಾಗ ಹೆಂಗಿದೆ, ಇನ್ನು 10 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಅಂತ ಈ ವಿಡಿಯೋ ನೋಡಿ ನಾವೆಲ್ಲ ಇಮ್ಯಾಜಿನ್ ಮಾಡ್ಬೇಕಾಗುತ್ತಲ್ಲ, ಹಿಂಗಾಗಿತ್ತಾ ಅಂತ. 10th ಪಾಸ್ ಆಗಿದ ತಕ್ಷಣ ಈ ಡಾಮಿನೋಸ್ಗೆ ಬಂದು ಕೆಲಸ ಕೇಳಿದ್ದೆ. ಹೌದಾ? ಡೆಲಿವರಿ ಬಾಯ್ ಆಗಿ. ಅವಾಗಿನ್ನೂ ನಾನು 18 ಆಗಿರ್ಲಿಲ್ಲ ಅಂತೇಳಿ ಒಪ್ಪು ಕಳ್ಸಿದ್ರು. 18 ಆದ್ಮೇಲೆ ಬಾರಪ್ಪ ಅಂತ. ಈಗ ಕೇಳಿ, ಈಗ ಕೊಡ್ತಾರೆ ಬನ್ನಿ ಕೆಲ್ಸನ ಈಗ ಕೊಡ್ತಾರೆ. ಬೇಕಾ ನಿಮ್ಗೆ? ಅಲ್ಲ ನೀವು ಡೆಲಿವರಿ ಬಾಯ್ ತರ ಬೇಕಾ ಬೇಕು ಕೆಲಸ? ನಿಮ್ಗೆ ಬೇಕಿತ್ತಾ? ಫಸ್ಟ್ ನಾನೇ ರೋಸ್ಟ್ ಮಾಡಿದ್ದೆ, ಸೆಕೆಂಡ್ ನೀವು ಮಾಡಿ. ಈಗ ಕೇಳಿದೆ ಏನ್ ರೋಸ್ಟ್ ಇದೆ? ಈಗ ಕೇಳಿ ರೋಸ್ಟ್ ಎಲ್ಲಿದೆ ಗಾಯ್ಸ್? ರಾಂಗ್ ಪಾರ್ಟಿಸಿಪೆಂಟ್ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ಅಂತ ಸ್ಟಾರ್ಟ್ ಆಗ್ತಿದೆ. ಯಾ ಕಾನ್ಫಿಡೆಂಟ್ ಆಗಿ ಹೇಳಿ. 100%. ಏನ್ರಿ ರೋಸ್ಟಿಂಗ್ ಸ್ಕಿಲ್ಸ್ ಇಲ್ಲ ನಿಮ್ಗೆ? ನಾನು ಇದೆ ಅನ್ಕೊಂಡಿದ್ದೆ ಇಷ್ಟ ದಿನ. ಇವ್ರು ತುಂಬಾ ರೋಸ್ಟಿಂಗ್ ಸ್ಕಿಲ್ಸ್ ಇದೆ ಅಂತ ಭಯ ಇತ್ತು. ಇಲ್ಲಿ ನೋಡಿದ್ರೆ ಉಲ್ಟಾ. ಬನ್ನಿ ನೀವು ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಮಾಡೋಣ ಈಗ. ಏನ್ ಸರ್? ನೋಡ್ಬಿಟ್ರು ಬೇಡ. ಬನ್ನಿ ಸರ್ಪ್ರೈಸ್ ಮಾಡೋಣ. ಬೇಡ ಸರ್ಪ್ರೈಸ್ ಅಂದ್ರೆ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಬೇಡ ಅಂತ. ಆಯ್ತು, ನನಗ್ ಬೇಕು ಬನ್ರಿ. ಬೇಡ ಬೇಡ ನಿಮ್ಗೂ ಬೇಡ. ನನಗ್ ಬೇಕು ಬನ್ರಿ. ಅದು ಯೂನಿಕ್ ಫ್ಲವರ್ ತರ ಕಾಣಿಸ್ತು ಗೊತ್ತಾ? ಇಲ್ಲಿ ಯೂನಿಕ್ ಆಗಿಲ್ಲ ಏನು? ಬೇಡ ಪ್ಲೀಸ್. ಇದು ಚೆನ್ನಾಗಿದೆ ನೋಡಿ, ಬೇಗ ಪಿಕ್ ಮಾಡಿ ಯಾವ್ದಾರು ಒಂದು. ಇದೇ ಚೆನ್ನಾಗಿರೋದು, ಇದು ಮತ್ತೆ ಇದು. ಇತ್ತೋಳನ ಬೇಡ ಬೇಡ ಬೇಡ. ಮತ್ತೆ ಇತ್ತೋಳನ ಸಿಂಗಲ್ ತಗೊಳ್ಳಿ ಸ್ವಲ್ಪ. ಚೆನ್ನಾಗಿದೆ. ಎಸ್ಥೆಟಿಕ್ ಕ್ವೀನ್. ಅಣ್ಣ ಎಷ್ಟಣ್ಣ ಇದು? ಔಟ್ಫಿಟ್ಗೆ ಸ್ವಲ್ಪ ಮ್ಯಾಚು ಆಗ್ತಿದೆ ಗೊತ್ತಾ? ವಾಪಸ್ ಕೊಟ್ಬಿಡಿ. ಫೋಟೋ ವಿಡಿಯೋ ಹಿಡಿದಿದ್ದಾಯ್ತು, ಇನ್ನೇನು ಕೊಟ್ಬಿಡಿ ವಾಪಸ್ ಹೋಗಿ. 100 ರೂಪೀಸ್ ಕೊಡಿ. 120 ರೂಪೀಸ್. ಬನ್ನಿ ಈಗ ಇನ್ನೂ ವಾಕ್ ಮಾಡ್ಕೊಂಡು ಮುಂದೆ ಏನಾದ್ರು ಓಪನ್ ಇದೆ ನೋಡೋಣ. ಸಿಡಿ ರೋಡಲ್ಲಿ ಸೂಪರ್ ಮಾರ್ಟ್ ಒಂದೇ ಓಪನ್ ಇದ್ದಿದ್ದು. ಆ್ಯಂಡ್ ನಿಮ್ಗೆ ಗೊತ್ತು, ನಂಗೆ ಸೂಪರ್ ಮಾರ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ತುಂಬ ಇಷ್ಟ ಅಂತ. ಬನ್ನಿ. ಸೂಪರ್ ಮಾರ್ಟ್ ಯಾಕೆ ಗೊತ್ತಾ ನಂಗೆ ಇಷ್ಟ? ನಾವು ಚಿಕ್ಕ ಅಂಗಡಿಗೆ ಹೋಗಿ ಏನೋ ತಗೋತಿದ್ವಿ, ಅಕ್ಕಿ ಕೊಡಿ ಬೆಳೆ ಕೊಡಿ ಅಂತೆಲ್ಲ. ಸೂಪರ್ ಮಾರ್ಟ್ಗೆ ಹೋಗ್ಬಿಟ್ರೆ ಅದೇ ನಮ್ಗೊಂಥರ ಮಾಲ್ ಇದ್ದಂಗೆ ವಾ ಅಂತ. ಸೊ ಅವಾಗಿದ್ದ ಅದೊಂದು ತಲೆಯಲ್ಲಿದೆ ಸೂಪರ್ ಮಾರ್ಟ್ ಅಂದರೆ ಅಂತ. ಬನ್ನಿ ಏನು ತೊಗೊಳ್ತೀವಲ್ಲ ಗೊತ್ತಿಲ್ಲ, ಬಟ್ ನೋಡೋಣ. ನಿಮ್ಗೆ ಯಾಕೆ ಇಷ್ಟ ಗೊತ್ತಾ? ನನಗೆ ಹೊಸ ಹೊಸ ಪ್ರಾಡಕ್ಟ್ನ ಎಕ್ಸ್ಪ್ಲೋರ್ ಮಾಡೋಕೆ ಇಷ್ಟ. ಆ್ಯಂಡ್ ನನಗೆ ಕೊಡ್ಸೋಕೆ ಇಷ್ಟ. ಯೂಶಲಿ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿರೋ ಲೋಕಲ್ ಐಟಮ್ಸ್ ಎಲ್ಲ ನೋಡೋಕೆ ನಂಗೆ ತುಂಬ. ಬೇರೆ ಕಂಟ್ರಿ ಎಷ್ಟು ಕಂಟ್ರಿ ಹೋಗಿದ್ದೀರಾ ಇದುವರೆಗೂ? ನೋಡಿ ನಾನು ಜಸ್ಟ್ ನಾರ್ಮಲ್ ಆಗಿ ಹೇಳಿದ್ರೆ ನೀವೇ ಎಷ್ಟು ಕಂಟ್ರಿ ಹೋಗಿಲ್ಲ ಬಿಡಿ, ಬೆಂಗಳೂರು ಬಿಟ್ಟು ಹೋಗಿಲ್ಲ. ಹೇಳ್ರಿ ಎಷ್ಟು ಕಂಟ್ರಿ ಬೇಕಾ? 10 ಕಂಟ್ರೀಸ್ ಮುಗಿಸಿದ್ದೀರಾ? ನಾನೇ 4ರಲ್ಲಿದ್ದೀನಿ ಇನ್ನೂ. ಇನ್ಫ್ಲೂಯೆನ್ಸರ್ ಆಗಿ ಬೇಜಾರಾಯಿತು ಬೇಸ್ ನನಗೀಗ. ಆದಷ್ಟು ಬೇಗ ಮುಗಿಸ್ಬೇಕು. 20 ಮಾಡ್ಬೇಕು ಈಗ. 20 ನಾನು 30 ಮಾಡಬೇಕು. ಬನ್ನಿ. ಇದು ನಿಮ್ಮ ರೂಮ್ ಥರ ಇಟ್ಕೊಂಡಿದ್ದಾರೆ, ಒಂದು ಸ್ವಲ್ಪ ಕೆಳಗೆ ಹೋಗಿ ನೋಡೋಣ. ಸೊ ಇದು ರೋಸ್ಟ್ ಅಂತ. ಸೊ ಇದಕ್ಕೆ 2ನೇ ಪಾಯಿಂಟ್ ಕೊಡ್ತಾ ಇದ್ದೀನಿ. 3ನೇ ಪಾಯಿಂಟ್ ಆಗಲೇ ಯಾಕೆ ಅದು ರೋಸ್ಟ್ ಅಲ್ಲ ಅದು. ನಾನು ಇದು ಎತ್ಕೊಂಡಿದ್ದೀನಿ, ಯಾವ ರೀತಿ ಎತ್ಕೊಂಡಿದ್ದಾರೆ ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಟ್ರಿಪ್ಪಿಗೆ ಒಂದಷ್ಟು ಪ್ರೋಟೀನ್ ಬಾರ್ಸ್ ಬೇಕಿತ್ತು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಲಿಪ್ ಬಾಮ್ ತೊಗೊಳ್ತಾ ಇದ್ದೀವಿ ನನಗೆ ಅಂತ. ನ್ಯೂಟ್ರಲ್ ಕೊಡಿ ಇದೆ ಕೊಡಿ. ಏನು ನ್ಯೂಟ್ರಲ್ ಅಂದರೆ ಕಲರ್ ಇರಲ್ಲ? ಕಲರ್ ಇಲ್ಲ, ಫ್ಲೇವರ್ ಇಲ್ಲ. ಓಕೆ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇದನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಸರ್. ನೈಸ್ ಅರೇಂಜ್ಮೆಂಟ್ಸ್. ನಾನು ತಗೊಳ್ಳೋಣ ನೋಡ್ರೆ ತಗೋಬೇಕು ಅನ್ನೋ ಥರ ಇದೆಯಲ್ಲ. ಅದಕ್ಕೆ ಅಲ್ಲ ವೆರಿ ಗುಡ್ ಅಂಡ್ ಆಲ್ ದಿಸ್. ವೆರಿ ನೈಸ್ಲಿ ಪ್ರೆಸೆಂಟೆಡ್.
ಅವ್ರು ನೋಡಿ ಅದಕ್ಕೆಲ್ಲ ನಾವು ಬಿಡೋದು ಈ ಥರ ಅಂತಿದ್ದೀರಾ. ಇವರು ಮಂಗಳೂರವ್ರಂತೆ ಸರ್, ಇವ್ರು ಕೇರಳ ಅಂದ್ಬಿಟ್ರು. ಬಟ್ ಸ್ವಲ್ಪ ಫಿಗರ್ ಔಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ, ಮಂಗಳೂರ್ದು ಕೇರಳ ಹತ್ರ ಇರೋದ್ರಿಂದ. ಅವರು ಹೌದು, ಇಷ್ಟು ಚಾಕ್ಲೇಟ್ಸು ಮತ್ತು ಇಲ್ಲಿ ಒಂದಷ್ಟು ಪ್ರೋಟೀನ್ ಬಾರ್ಸ್ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ದೊಡ್ಡದಿತ್ತಲ್ಲ ಮುಂಚೆ, ನಾವು ದೊಡ್ಡವ್ರಾಗ್ಬಿಟ್ಟಿದೀವ ಅಂತ. ಅಲ್ವಾ? ಇಲ್ಲ ದೊಡ್ಡದಿತ್ತು, ಇದು ಮುಂಚೆ ದೊಡ್ಡದಿತ್ತು ಸೈಜ್ ಚಿಕ್ಕ ಬಟ್ ದೊಡ್ಡದಿತ್ತಲ್ಲ ಸೈಜ್. ₹1 ಇಡಬೇಕು ಅವರು, ₹2 ಮಾಡಿದ್ರೆ ಬೂಮರ್ ಓಡಲ್ಲ. ಆಲ್ಮೋಸ್ಟ್ ಅರ್ಧ ಸೈಜ್ ಆಗಿದೆ ನನ್ನ. ಎಲ್ಲಿದೆ ವಿಕ್ಸಾ? ಹಾಂ ಹಾಂ ಹಾಂ, ಇದು ದೊಡ್ಡದಿತ್ತು ಮುಂಚೆ. ಚಿಕ್ಕದಾಗ್ಬಿಟ್ಟಿದೆ. ಇರ್ಲಾರ್ದೆ ₹2 ಬಿಟ್ಕೊಂಡ್ರು ಅಂತಾರಲ್ಲ ಹಂಗೆ, ಸುಮ್ಮನಿಲ್ಲ ಇರ್ಲಾರ್ದೆ ಒಳಗೋಗಿ ₹2,685 ಮಾಡಿ ಖರ್ಚು ಬಂದಿದ್ದೀವಿ ನೋಡಿ. ಮಾಡಿ ಅಂತ ಹಾಂ, ನಾನು ಹೋಗೋಣ ಅನ್ನ. ಅಲ್ಲ ನಾವು ಮಾಡಿ ಬಂದಿದ್ದೀವಿ ಎಂದೆ, ನೀವು ಮಾಡಿ ಬಂದ್ರಿ ಅಂದಿಲ್ಲ. ಯಾಕೆ ಎಲ್ಲನೂ ಅಫೆಂಡ್ ಆಗ್ತೀರಾ ಗೈಸ್? ನನಗೆ ಈ ಫ್ಲವರ್ಸು ಯೆಲ್ಲೋ ಕಲರ್ ತುಂಬ ಇಷ್ಟ ಆಯಿತು. ಐ ಲವ್ ದಿಸ್ ಕಲರ್. ಅದಕ್ಕೆ ಇನ್ನೊಂದು ಸರ್ಪ್ರೈಸ್ನೇ ಅವ್ರಿಗೆ ಕೊಟ್ಟೆ, ವ್ಲಾಗ್ ಮಾಡಿಲ್ಲ. ಒಂದು ತಗೊಳ್ಳೋಣ. ಏನು ಕಾಸಲ್ಲಿ ಹೋಗಮ್ಮ. ಮೋ ಕಾಸಲ್ಲಿ ಹೋಗಮ್ಮ. ಎತ್ತಮ್ಮ, ಕೈ ಎತ್ತಮ್ಮ. ಮುಟ್ಬೇಡ, ಮುಟ್ಟು ಮಾತ್ರ ಬೇಡ, ನನ್ನ ಗರ್ಲ್ ಫ್ರೆಂಡ್ ಇದ್ದಾರೆ. ಮುಟ್ಬೇಡ ಕೈ. ಏನು ₹20 ಒಂದು. ಆಗಲ್ಲ ಆಗಲ್ಲ. ಯಾವ ಬಾಯಲ್ಲಿ ಅಣ್ಣ ಅಂತೀರಿ ರೀ? ಓಪನ್. ಇವರೆಲ್ಲ ಶಾಕ್ ಆಗ್ಬಿಟ್ಟಿದ್ದಾರೆ ಗೊತ್ತಾ, ಇಷ್ಟು ಬೇಕು ಅಂದ್ಬಿಟ್ಟು ಬೆಳಗ್ಗೆ ನನ್ನ ಮಕ್ಕಳು ಮಾಡೋ ಕೆಲಸ ಇಲ್ವಾ ಅಂತ. ಟೈಮ್ 9 ಗಂಟೆ ಆಯಿತು, 8:43. 1 ಅವರಲ್ಲಿ ನೇಹ ಅವ್ರು ಹೊರಡಬೇಕು. ಗೈಸ್, ನಾವು ಒಳ್ಳೆ ಫ್ಯಾನ್ಸಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಕೆಫೆಗೆ ನೇಹ ಅವರ ಡ್ರೀಮ್ ಅಂತೆ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ನಾವು ಮೀಟ್ ಆಗಬೇಕು ಅಂತ ತುಂಬ ದಿನದಿಂದ. ಫೈನಲಿ ಅವ್ರಿಗೆ ಗೊತ್ತಿಲ್ಲ, ಇವತ್ತು ಆ ಡ್ರೀಮ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಥ್ಯಾಂಕ್ ಯು. ಈಗ ನಾವು ಮಜ್ಜಿಗೆ ಆರ್ಡ್ರ್ ಮಾಡಿದ್ದೀವಿ. ಮಜ್ಜಿಗೆಗೆ ₹250 ಕೊಟ್ಟಿದ್ದೀವಿ. ಮತ್ತು ಮೊಟ್ಟೆ ಆರ್ಡ್ರ್ ಮಾಡಿದ್ದೀವಿ. 2 ಮೊಟ್ಟೆಗೆ ₹250 ಕೊಟ್ಟಿದ್ದೀವಿ. ಇವ್ರಿಗೆ 2 ಮೊಟ್ಟೆ, ನಂದು 2 ಮೊಟ್ಟೆ, ಅವ್ರದ್ದು ₹250, ನಂದು. ಹಂಗೆ ಬಂದು ಪೆಟ್ರೋಲ್ ಹೇಳ್ಬಿಡಿ. ಅಲ್ಲ, ಒಂದು ಕ್ರೇಟ್ ಬಂದ್ಬಿಡೋದು ಮೊಟ್ಟೆ ಅಂತ. ಇದೆಲ್ಲ ಸುಮ್ಮನೆ ಓವರ್ ಆ್ಯಕ್ಷನ್ ಡ್ರಾಮಾ ಮಾಡ್ತಿರೋದು, ಆ ಥರ ಎಲ್ಲ ಇವ್ರು ಮಾಡಲ್ಲ, ನಿಮಗೆ ಗೊತ್ತು. ಬಟರ್ ಮಿಲ್ನ ಸ್ಟ್ರಾಲ್ ಕುಡಿತಾ ಇದ್ದೀನಿ, ಫ್ಯಾನ್ಸಿ ಗ್ಲಾಸಲ್ಲಿ ಹಾಕೊಂಡು. ಗೈಸ್ ಟೇಸ್ಟಿ ಆಗಿದೆ ಗೈಸ್ ಇದು. ಇನ್ಸ್ಟಾ ನಮಗೂ ಬಟರ್ ಮಿಲ್ಕ್ಗೂ ಒಂದು ನಂಟಿದೆ. ಏನು ಹೇಳಿ, ನಾವು ಹಂಚಿದ್ವಲ್ಲ ಅದೊಂದು. ಇನ್ನೊಂದೇನು, ನಮ್ಮದು ಹೆಣ್ಣೊಳೆ ಶಾಸ್ತ್ರ ರಾಮನವಮಿ ದಿನ ಆಗಿದೆ. ವಾವ್, ಇದೇನು ಗೊತ್ತು ಇದು? ಟರ್ಕಿಶ್. ಇದಕ್ಕೆ ₹250 ತೊಗೊಂಡಿದ್ದವರು. ಟರ್ಕಿಶ್ ಪೋಚ್ಡ್ ಎಗ್. 300 ಅನ್ಸುತ್ತೆ ಇದಕ್ಕೆ. ವಾವ್, ಸಗದಾಗಿದೆ ನೋಡೋಕ್ಕಲ್ಲ, ಯೂನಿಕ್ ಆಗಿದೆ. ಆ ಕಡೆ ಕ್ರೀಮ್ ಏನದು? ಇದು ಯೋಗಟ್. ಯೋಗಟ್ ಬ್ರೆಡ್. ಇವ್ರಿಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕಿ ಅಭ್ಯಾಸ ನೋಡಿ, ಥರ ಏಸ್ಥೆಟಿಕ್ ಪಿಕ್ಚರ್ಸ್ ತಗೊಂಡು ಹಾಕೋದು, ಏನು ತಿಂದೆ, ಏನು ಮಾಡ್ತಿದ್ದೀನಿ ಅಂತೆಲ್ಲ. ಅದೆಲ್ಲ ಹೆಂಗೆ ಜನ ಅವರ ಪರ್ಸ್ನಲ್ ಲೈಫ್ನೆಲ್ಲ ಕಾಂಟೆಂಟ್ ಮಾಡ್ಕೋತಾರೆ ನಂಗೆ ಅರ್ಥ ಆಗಲ್ಲ ಗೈಸ್. ಸಾರಿ ಜನ ಹೆಂಗೆ ಪರ್ಸ್ನಲ್ ಲೈಫ್ನೆಲ್ಲ ಕಾಂಟೆಂಟ್ ಆಗಿ ಶೇರ್ ಮಾಡ್ತಾರೆ ಅಂತಾನೆ. ಎಕ್ಸಾಕ್ಟ್ಲಿ. ಸೊ ಟ್ರೂ. ಸಿ ಅದು ನೀವು ಹೇಳಿದ್ದು ಫ್ರೆಂಚ್ ಆಮ್ಲೆಟ್. ಒಂದು ಫ್ರೆಂಚ್ ಆಮ್ಲೆಟ್ ಗೈಸ್ ಕೊಡ್ಬೋದು ₹250 ನೋಡೋಕೆ ಹಂಗಿದೆ ಗೈಸ್. ನನ್ನ ಲೈಫ್ದು ಬೆಸ್ಟ್ ಮಜ್ಜಿಗೆ ಅನಿಸುತ್ತಿದ್ದು, ಅಷ್ಟು ಸಕ್ಕತ್ತಾಗಿದೆ, ಒಂಥರ ಇಷ್ಟ ಆಯ್ತು ನನಗೆ, ಟೇಸ್ಟಿ ಅನಿಸ್ತು. ಬನ್ನಿ, ಮೊಟ್ಟೆ ಸ್ವಲ್ಪ ತರಕಾರಿ, ಬ್ರೆಡ್ಡು ತಿನ್ನೋಣ. ಸೊ ಅಲ್ಲಿ ತಿಂದು ಹೊರಟಿದ್ದೀವಿ. ಇಲ್ಲಿ ಒಂದು ಮತ್ತೆ ಬೊಕ್ಕೆ ಅಂಗಡಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಫಾದರ್ಸ್ ಡೇಗೆ ನೇಹವ್ರ ಅಪ್ಪಗೆ ಒಂದು ಬೊಕ್ಕೆ ಇಲ್ಲಿಂದ ನೇಹವ್ರ ಕೈ ಕೊಟ್ಟು ಕಳ್ಸೋಣ ಅಂತ. ನಮ್ಮ ಅಪ್ಪಗೆ ನಾನು ಅಲ್ಲಿಂದ ಏನಾದ್ರು ಗಿಫ್ಟ್ ತೊಗೊಂಡೋಗ್ಬೇಕು. ಗಿಫ್ಟ್ ತೊಗೊಳ್ಳೋಣ ಅಂದರೆ ಏನು ಓಪನೇ ಇಲ್ಲ, ಅದರಿಂದ ಒಂದು ಬೊಕ್ಕೆ ಆದರೂ ಕೊಡೋಣ ಅಂತೇಳಿ ಬೊಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ ಸನ್ಫ್ಲವರಲ್ಲಿ. ಬಾಯ್ ಬಾಯ್ ಗೈಸ್, ನಮ್ಮ ನೇಹವ್ರು ಹೊರಟಿದ್ದಾರೆ. ಬಾಯ್ ಬಾಯ್. ನೋಡಿ ಗೈಸ್, ಹೂವು ಬೊಕ್ಕೆಗಳು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾವದು, ಇದು ನೇಹವ್ರದ್ದು 2. ಬಾಯ್ ಬಾಯ್, ಥ್ಯಾಂಕ್ ಯು. ಇಲ್ಲಿ ನೋಡಿ ಗೈಸ್, ಫಾದರ್ಸ್ ಡೇಗೆ 3 ಜನ ಬೊಕ್ಕೆ ತೊಗೊಳಕ್ಕೆ ಬಂದಿದ್ದಾರೆ ಇಲ್ಲಿ ಅವ್ರ ಅಪ್ಪನಿಗೆ.
ಗುಡ್ ಜಾಬ್. ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ, ನಿನ್ನ ನನ್ನ